ಭಗವದ್ಗೀತೆಯ 15ನೇ ಅಧ್ಯಾಯದ 2ನೇ ಶ್ಲೋಕ ಮತ್ತು ಅದರ ಅರ್ಥ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯ ಪ್ರವಾಲಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧಿನಿ ಮನುಷ್ಯಲೋಕೆ. ಅಂದರೆ ಈ ಅಶ್ವತ್ಥ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಅದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಇಲ್ಲಿ ಅಶ್ವತ್ಥ ವೃಕ್ಷದ ವರ್ಣನೆಯನ್ನು ಇನ್ನಷ್ಟು ವಿವರಿಸಲಾಗಿದೆ. ಅದರ ರೆಂಬೆಗಳು ಎಲ್ಲ ದಿಕ್ಕಿನಲ್ಲಿಯೂ ಚಾಚಿಕೊಂಡಿವೆ. ಕೆಳಭಾಗದಲ್ಲಿ ಮನುಷ್ಯರು, ಪ್ರಾಣಿಗಳು, ಕುದುರೆಗಳು, ಹಸುಗಳು, ನಾಯಿಗಳು, ಬೆಕ್ಕುಗಳು ಮೊದಲಾದ ಜೀವಿಗಳ ವಿವಿಧ ಅಭಿವ್ಯಕ್ತಿಗಳು ಇವೆ. ಇವು ರೆಂಬೆಗಳ ಕೆಳಭಾಗದಲ್ಲಿ ನೆಲೆಸಿವೆ. ಮೇಲಿನ ಭಾಗಗಳಲ್ಲಿ ದೇವತೆಗಳು, ಗಂಧರ್ವರು ಮೊದಲಾದ ಉತ್ತಮ ರೂಪದ ಜೀವಿಗಳು ಮತ್ತು ಇನ್ನೂ ಉನ್ನತ ಜೀವವರ್ಗಗಳು ಇವೆ. ನೀರು ಮರವನ್ನು ಪೋಷಿಸುವಂತೆ ಐಹಿಕ ಪ್ರಕೃತಿಯ 3 ಗುಣಗಳು ಈ ಮರವನ್ನು ಪೋಷಿಸುತ್ತವೆ. ಕೆಲವೊಮ್ಮೆ ಒಂದಿಷ್ಟು ಭೂಭಾಗವು ನೀರಿಲ್ಲದೆ ಬಂಜರಾಗಿರುವುದನ್ನು, ಕೆಲವೊಮ್ಮೆ ಒಂದು ಭಾಗವು ಹಸಿರಾಗಿರುವುದನ್ನು ಕಾಣುತ್ತೇವೆ. ಇದೇ ರೀತಿಯಲ್ಲಿ ಐಹಿಕ ಪ್ರಕೃತಿಯ ನಿರ್ದಿಷ್ಟ ಗುಣಗಳು ಪ್ರಮಾಣದಲ್ಲಿ ಹೆಚ್ಚಾಗಿರುವಾಗ ಅದಕ್ಕನುಗುಣವಾಗಿ ವಿವಿಧ ಜೀವವರ್ಗಗಳು ಕಾಣಿಸಿಕೊಳ್ಳುತ್ತವೆ. ಈ ಮರದ ಕುಡಿಗಳು ಇಂದ್ರಿಯಗಳ ವಸ್ತುಗಳು ಎಂದು ಭಾವಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಗಳ ಗುಣಗಳನ್ನು ಬೆಳೆಸಿಕೊಂಡಾಗ ನಾವು ಬೇರೆ ಬೇರೆ ಇಂದ್ರಿಯಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಇಂದ್ರಿಯಗಳ ಮೂಲಕ ನಾವು ವಿವಿಧ ರೀತಿಯ ಇಂದ್ರಿಯ ವಸ್ತುಗಳನ್ನು ಅನುಭವಿಸುತ್ತೇವೆ. ವಿವಿಧ ಇಂದ್ರಿಯ ವಸ್ತುಗಳ ಅನುಭವಕ್ಕೆ ಅಂಟಿಕೊಂಡ ಕಿವಿಗಳು, ಮೂಗು, ಕಣ್ಣುಗಳು ಇತ್ಯಾದಿಯಾದ ಇಂದ್ರಿಯಗಳು ರೆಂಬೆಗಳ ಕೊನೆಗಳಾಗಿವೆ. ಶಬ್ದ, ರೂಪ, ಸ್ಪರ್ಶ ಮೊದಲಾದ ಇಂದ್ರಿಯ ವಸ್ತುಗಳು ಕುಡಿಗಳಾಗಿವೆ. ಪ್ರಿಯ ಅಪ್ರಿಯಗಳು ಸಣ್ಣ ಪುಟ್ಟ ಬೇರುಗಳಾಗಿವೆ. ಇವು ಕಷ್ಟದ ಮತ್ತು ಇಂದ್ರಿಯ ಸುಖದ ವಿವಿಧ ರೂಪಗಳ ಉಪೋತ್ಪನ್ನಗಳು. ಪಾಪ ಪುಣ್ಯಗಳ ಪ್ರವೃತ್ತಿಗಳು ಈ ಉಪಬೇರುಗಳಿಂದ ಬೆಳೆಯುತ್ತವೆ ಎಂದು ಭಾವಿಸಲಾಗಿದೆ. ಈ ಉಪಬೇರುಗಳು ಎಲ್ಲ ದಿಕ್ಕುಗಳಲ್ಲಿ ಚಾಚಿಕೊಂಡಿವೆ. ನಿಜವಾದ ಬೇರು ಬ್ರಹ್ಮಲೋಕದಲ್ಲಿದೆ. ಇತರ ಬೇರುಗಳು ಮನುಷ್ಯಲೋಕ ವ್ಯೂಹಗಳಲ್ಲಿವೆ. ಮನುಷ್ಯನು ಹಲವಾರು ಕರ್ಮಗಳ ಫಲಗಳನ್ನು ಮೇಲಿನ ಲೋಕವ್ಯೂಹಗಳಲ್ಲಿ ಅನುಭವಿಸಿದ ನಂತರ ಭೂಮಿಗಿಳಿದು ಬರುತ್ತಾನೆ ಮತ್ತು ತನ್ನ ಕರ್ಮವನ್ನು ಮುಂದುವರಿಸುತ್ತಾನೆ. ಈ ಮನುಷ್ಯಲೋಕವನ್ನು ಕರ್ಮಕ್ಷೇತ್ರ ಎಂದು ಭಾವಿಸಲಾಗಿದೆ.